ನಮಸ್ಕಾರ. ಇವತ್ತು ಭಾನುವಾರ ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಅಥವಾ ಕಮ್ಮಿ ಆಗಿದೆಯಾ? ಇವತ್ತು ಸಂಡೇ ಫಂಡೇ ಅಂತ ಕೇಳ್ತಾ ಇದ್ರೆ ವರ್ಷದ ಅಂತ್ಯಕ್ಕೆ ಕೇವಲ 3 ದಿನ ಬಾಕಿ ಇದೆ. ಹಾಗಾದ್ರೆ ಚಿನ್ನ ಹಾಗೂ ಬೆಳ್ಳಿಯ ದರದಕ್ಕೂ ಸಿಕ್ಕಾಪಟ್ಟೆ ಎಫೆಕ್ಟ್ ಕೂಡ ಬೀಳುವಂತ ಚಾನ್ಸಸ್ಗಳು ಇವಾಗ ಇರುವಂತದ್ದು. ಸೊ GST ಮೇಲೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಾನು ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಸೊ ಏನಾದ್ರೂ ಇವತ್ತು ರಿಲೀಫ್ ಸಿಗುತ್ತಾ? ಈ ವಾರದಲ್ಲಂತೂ ಸಿಕ್ಕಾಪಟ್ಟೆ ಏರಿಕೆನೆ ಆಗಿದ್ದು, ಇಳಿಕೆ ಅಂತೂ ಆಗ್ಲಿಲ್ಲ. ಇವತ್ತು ಭಾನುವಾರ ಏನಾದ್ರೂ ಇಳಿಕೆ ಆಗಿದೆಯಾ ಅಂತ ಹೇಳಿ ನಾವು ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ನೋಡೋಣ. 1 ಗ್ರಾಮ್ಗೆ ಇವತ್ತು 22 ಕ್ಯಾರೆಟ್ ಚಿನ್ನ 7,135 ರೂಪಾಯಿ ಆಗಿದೆ. ನಿನ್ನೆ 7,150 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 71,350, ನೆನೆ 71,500 ರೂಪಾಯಿ. ಸೊ 22 ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು 15 ರೂಪಾಯಿ 1 ಗ್ರಾಮ್ಗೆ ಕಮ್ಮಿ ಆಗಿದೆ. 10 ಗ್ರಾಮ್ಗೆ 150 ರೂಪಾಯಿ ಕಮ್ಮಿ ಆಗಿದೆ. ಸೊ ಚಿನ್ನದಲ್ಲಿ ಇವತ್ತು ಕಮ್ಮಿ ಆಗಿದೆ, ಸ್ವಲ್ಪ ರಿಲೀಫ್ ಅಂತ ಹೇಳ್ಬೋದು. 24 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 7,784 ರೂಪಾಯಿ ಇದೆ. ನೆನೆ 7,800 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 77,840 ಇದೆ. ನೆನೆ 78,000 ರೂಪಾಯಿ ಇತ್ತು. ಇದರಲ್ಲಿ ನಿಮಗೆ ಅಂತ ಮೇಜರ್ ಆಗೇನಿಲ್ಲ, 16 ರೂಪಾಯಿ ನಿಮಗೆ ಕಮ್ಮಿ ಆಗಿದೆ. 160 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಕಮ್ಮಿ ಆಗಿದೆ. ಇದ್ರ ಜೊತೆಗೆ 18 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ ಇವತ್ತು 5,838 ರೂಪಾಯಿ ಆಗಿದೆ. ನೆನೆ 5,850 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 58,380, ನೆನ್ನೆ 58,500. ಸೊ ನೆನ್ನೆಗೂ ಇವತ್ತಿಗೂ ಇದರಲ್ಲಿ ನಿಮ್ಗೆ 12 ರೂಪಾಯಿ ಕಮ್ಮಿ ಆಗಿದೆ, 12 ರುಪೀಸ್ ಕಮ್ಮಿ ಆಗಿದೆ. ಸೊ 120 ರೂಪಾಯಿ 10 ಗ್ರಾಮಿನ ಚಿನ್ನ ಖರೀದಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಆಗುತ್ತೆ. ಸೊ ಚಿನ್ನದಲ್ಲಿ ಇವತ್ತು ಮೇಜರ್ ಆಗಿ 16 ರೂಪಾಯಿ ತನಕನೂ ಕಮ್ಮಿ ಆಗಿದೆ. ಸೊ 160 ರೂಪಾಯಿ 10 ಗ್ರಾಮಿಗೆ. ನನ್ನ ಪ್ರಕಾರ ಒಂದು 70-80 ರೂಪಾಯಿ ಕಮ್ಮಿ ಆದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ 800-850 ರೂಪಾಯಿ ತನಕ ಕಮ್ಮಿ ಆದ್ರೆ ವರ್ಕೌಟ್ ಆಗುತ್ತೆ. 100-150 ರೂಪಾಯಿಗೆಲ್ಲ ಅಷ್ಟೊಂದು ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ. ಸೊ ಬೆಳ್ಳಿಯ ದರ ನೋಡೋಣ. ಇವತ್ತು 92 ರೂಪೀಸ್ 40 ಪೈಸಾ ಯಥಾಸ್ಥಿತಿಯಲ್ಲಿ ನಡೀತಿದೆ. ಬೆಳ್ಳಿಯಲ್ಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ. 92,400 ರೂಪೀಸ್ ನಿಮ್ಗೆ 1 kgಯ ಬೆಳ್ಳಿ ದರ ಆಗುತ್ತೆ. ನೆನ್ನೆನೋ 10 ಪೈಸಾ ಇಳ್ದಿತ್ತು, ಇವತ್ತು ಅದಷ್ಟೇನೆ ಕಾನ್ಸ್ಟೆಂಟ್ ಆಗಿದೆ. ನಿಮಗೆ ಏನು ಬದಲಾವಣೆ ಆಗ್ತಾ ಇಲ್ಲ ಬೆಳ್ಳಿಯಲ್ಲಿ. ಸೊ ಬೆಳ್ಳಿ ಮಾತ್ರ ಕಾನ್ಸ್ಟೆಂಟ್ ಆಗಿ ನಡೀತಾ ಇದೆ. ಈ ವಾರ ಪೂರ್ತಿ ಬೆಳ್ಳಿ ಆಕ್ಚುಲಿ ಕಾನ್ಸ್ಟೆಂಟ್ ಆಗಿ ನಡೆದಿದೆ. ಬಟ್ ಚಿನ್ನದಲ್ಲಿ ವ್ಯತ್ಯಾಸಗಳು ಕಾಣಿಸ್ತಾ ಇತ್ತು, ಬಟ್ ಜಾಸ್ತಿ ಆಗ್ತಿತ್ತು. ಬಟ್ ಇವತ್ತು ಭಾನುವಾರ ನಮ್ಗೆ ಚಿನ್ನದ ಬೆಲೆ ಕಮ್ಮಿ ಆಗಿರೋದನ್ನ ನೋಡ್ತಾ ಇದೀವಿ. ಸೊ ಇವತ್ತು ನಿಮ್ಗೆ ತಿಳಿಸಿರುವಂತ ಮಾಹಿತಿಯಿಂದ ಇವತ್ತಿನ ಮಾರುಕಟ್ಟೆಯ ಬೆಲೆ ನಿಮ್ಗೆ ತಿಳಿದಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತಾ ಇರೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.